ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಇತ್ತಲ್ವ ಪಂಚಾಯಿತಿಯಲ್ಲಿ ಸುದೀಪ್ ಸಾರು ಒಂದು ಕ್ವಶನನ್ನು ಕೇಳಿದರು. ಏನಪ್ಪ ಅಂತಂದರೆ, ಇಲ್ಲಿವರೆಗೆ ಸಂಗೀತ ಅವ್ರು ಬರೋದಕ್ಕೆ ಕಾರಣ ಅಂದರೆ ಹೆಲ್ಪ್ ಮಾಡಿರೋರು ಕಾರ್ತಿಕ್ ಅವರು ಕಾರಣ ಅಂಥೇಳಿ ಒಂದು ಮಾತನ್ನು ಹೇಳಿದ್ರಲ್ವ. ಅಂದರೆ ಈ ಒಂದು ಕ್ವಶನನ್ನು ಕೇಳಿದರು ಮನೆ ಮಂದಿಗೆ, ಎಸ್ ಆರ್ ನೋ ಒಂದು ಕ್ವಶನ್ ಸಂದರ್ಭದಲ್ಲಿ. ಆವಾಗ ಕಾರ್ತಿಕ್ ಅವರು ಹೌದು ಸರ್ ಅಂತ ಹೇಳಿ ಅವ್ರು ಹೇಳಿದರು, ಆದರೆ ಸಂಗೀತ ಅವರು ನೋ ಅಂತ ಹೇಳಿದರು. ಇಲ್ಲಿ ಎಸ್ ಅಂತ ಯಾಕೆ ಹೇಳಿದ್ದಾರೆ ಕಾರ್ತಿಕ್ ಅವರು ಅಂತಂದರೆ, ಅವರು ಸಂಗೀತ ಅವರು ಕೆಲವೊಂದು ಸಂದರ್ಭದಲ್ಲಿ ನನಗೆ ಆಟ ಆಡೋಕ್ಕಾಗ್ತಿಲ್ಲ, ಸಾಕು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದರು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೋ ಸಂದರ್ಭದಲ್ಲಿ ಅವರಿಗೆ ಹರ್ಟ್ ಆಗಿದೆ, ಅವರು ಒಬ್ಬರೇ ಆಗಿದ್ರು. ಎಷ್ಟೋ ಸಲ ಅಂದರೆ ಅವ್ರಿಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ, ಹೋಗ್ಬೇಕು ನಾನು ಅಂತ ಹೇಳಿದ್ದಾರೆ. ಮಂಕ್ ಆಗಿದ್ರು ಅವರು, ಆಟವನ್ನು ಸರಿಯಾಗಿ ಆಡೋಕ್ಕಾಗದೆ, ಅಂದರೆ ಗಮನವನ್ನು ಕೊಡೋಕ್ಕಾಗದೆ, ಏಕಾಗ್ರತೆಯಿಂದ ಆಡೋಕ್ಕಾಗದೆ ಅವರು ಇದ್ದಂತಹ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ಹೋಗ್ಬಿಟ್ಟು ಧೈರ್ಯ ತುಂಬಿದ್ದೀನಿ, ಹೆಲ್ಪ್ ಮಾಡಿದ್ದೀನಿ, ಈ ಥರ ಎಲ್ಲ ಮಾತುಗಳನ್ನು ಹೇಳಿದರು ಅಲ್ವಾ ಕಾರ್ತಿಕ್ ಅವರು. ಆದರೆ ಸಂಗೀತ ಅವರು ಯಾವುದನ್ನು ಕೂಡ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ಅಂತಲೇ ಹೇಳ್ಬೋದು. ಇಲ್ಲ ನಾನು ಯಾವತ್ತೂ ಆ ಥರ ಹೇಳಿಲ್ಲ ಅಂಥೇಳಿ ಒಂದು ಮಾತನ್ನು ಹೇಳಿದ್ರು ಅವ್ರು ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಗೇನು ಅನ್ನಿಸ್ತಿದೆ ಅಂದರೆ, ಸಂಗೀತ ಅವರು ಯಾವತ್ತೂ ಕೂಡ ಕುಗ್ಗೆ ಇಲ್ವಾ? ಅಂದರೆ ಅವರು ಸ್ಟ್ರೇಟ್ ಫಾರ್ವರ್ಡ್ ಈ ಥರ ಕರೆಕ್ಟು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅವ್ರಿಗೂ ಒಂದು ಸಂದರ್ಭದಲ್ಲಿ ಹಿಂಗ ಟಾರ್ಗೆಟ್ ಮಾಡಿದಾಗ, ಹರ್ಟ್ ಆದಾಗ ಅವ್ರಿಗೂ ಕೂಡ ಹೋಗ್ಬಿಟ್ಟು ಒಂದು, ಯಾಕಂತಂದರೆ ಯಾರ ಮುಂದೆ ಹೇಳ್ಕೊಂಡ್ರು ಕೂಡ ಹರ್ಟ್ ಮಾಡ್ತಾರಪ್ಪ, ಇವತ್ತಿಲ್ಲ ನಾಳೆ ಹೇಳ್ತಾರೆ ಇವ್ರು ಅಂತ ಹೇಳಿ ಅವರು ಅವ್ರ ಪಾಡಿಗೆ ಹೋಗ್ಬಿಟ್ಟು ವಾಶ್ರೂಮ್ ಹತ್ರ ಕುಂತ್ಬಿಟ್ಟು ಅಳ್ತಿದ್ರಲ್ವಾ. ಅಂದರೆ ಅವ್ರ ಮನಸ್ಸಲ್ಲಿರುವಂತಹ ಎಲ್ಲ ಒಂದು ದುಃಖವನ್ನು ಹೇಳ್ತಾ ಇದ್ರು. ಈಗ ಕಾರ್ತಿಕ್ ಅವ್ರ ಮುಂದೆ ಕೂಡ ಒಂದೊಂದು ಸಲ ಹೇಳಿದ್ದಾರಲ್ವ, ಅಂದರೆ ಕಾರ್ತಿಕ್ ಅವ್ರು ಬಂದು ಭಾಳ ಫೋರ್ಸ್ ಮಾಡಿದಾಗ ಏನಾಯಿತು ಹೇಳಂತ ಅಂದಾಗ ಅವ್ರು ತಮ್ಮ ಮನಸ್ಸಲ್ಲಿರೋದನ್ನು ಕಾರ್ತಿಕ್ ಅವ್ರ ಹತ್ರ ತುಂಬ ಹಂಚ್ಕೊಳ್ತಿದ್ರು ಮೊದಲಿಗೆ. ಆವಾಗ ಇದ್ದಂತಹ ಒಂದು ಆ ಮಾತುಕತೆಯನ್ನು ಇವಾಗ ಹೇಳಿದ್ರ ಅಂತಲೇ ಹೇಳ್ಬೋದು ಕಾರ್ತಿಕ್ ಅವರು. ಆದರೆ ಈ ಒಂದು ಮಾತನ್ನು ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ ಅಂತಲೇ ಹೇಳ್ಬೋದು ಸಂಗೀತ ಅವರು. ಇಲ್ಲ ಅಂಥೇಳಿ ಅವ್ರ ವಾದ ಆಗಿತ್ತು. ಇಲ್ಲಿ ಯಾರ್ದು ಕರೆಕ್ಟ್ ಇದೆ, ಯಾರ್ದು ತಪ್ಪಿದೆ, ನೀವೇ ಕಮೆಂಟ್ನಾಗ ತಿಳಿಸ್ರಿ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಎಷ್ಟೇ ಸಹಾಯ ಮಾಡಿದ್ರು ಕೂಡ ಅದನ್ನು ಮರ್ತು ಹೋಗ್ತಾರೆ ಅಂತಲೇ ಹೇಳ್ಬೋದು. ಆದರೆ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಐತಪ್ಪ ಇನ್ನೂ ಅಂತಂದರೆ ಅವ್ರು ಅದನ್ನು ಮರ್ತು ಹೋಗಂಗಿಲ್ಲ. ಆದರೆ ಅವರಿಬ್ಬರ ಮಧ್ಯೆ ಒಂದು ಇದ್ದಂತಹ ಒಂದು ಫ್ರೆಂಡ್ಶಿಪ್ ಏನಿತ್ತು ಅದು ಮುರಿದೋಗ್ಬಿಟ್ಟಿದೆ, ಆಯ್ತು ಅದು ಸಂಬಂಧನೇ ಅದಕ್ಕೆ ನಮಗೆ ಅನ್ನೋ ಥರ ಇದ್ದರೆ ಅವ್ರು ಏನೇ ಒಳ್ಳೇದು ಮಾಡಿದ್ರು ಕೂಡ ಅದನ್ನು ನೆನೆಸ್ಕೊಳಂಗಿಲ್ಲ ಅಂಥೇಳಿ ಇಲ್ಲಿ ಪ್ರೂವ್ ಆಯ್ತು ಅಂತಲೇ ಹೇಳ್ಬೋದು. ಇದು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇ ಅಲ್ಲ, ಹೊರಗಡೆ ಕೂಡ ಎಷ್ಟೋ ಜನ ಅದೇ ಥರ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆದರೆ ಹೊರಗಡೆ ಮಾಡೋದು ನಮಗೆ ಕಣ್ಣಿಗೆ ಕಾಣಿಸಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಕಣ್ಣಿಗೆ ಕಾಣಿಸ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದೆ ಅಲ್ವಾ, ಸಂಗೀತ ಅವರು ಈ ಥರ ಹೇಳಿರೋದು ನಿಮಗೆ ಸರಿ ಅನ್ನಿಸ್ತಿದ್ದೇನಾ, ರಾಂಗ್ ಅನ್ನಿಸ್ತಿದ್ದೇನಾ? ಆಮೇಲೆ ಕಾರ್ತಿಕ್ ಅವರು ಕೂಡ ಎಷ್ಟೋ ಸಲ ಅಂದರೆ ಮಾನಸಿಕವಾಗಿ ಸ್ವಲ್ಪ ಹರ್ಟ್ ಆದಾಗ, ಕುಗ್ಗಿದಾಗ ಕೂಡ ಹೋಗ್ಬಿಟ್ಟು ಕಾರ್ತಿಕ್ ಅವರು ಹೇಳಿದ್ದಾರೆ, ಧೈರ್ಯವನ್ನು ಹೇಳಿದ್ದು ನಾವೆಲ್ಲರೂ ನೋಡಿ ಇದ್ದೀವಲ್ವ. ಹಾಗಾಗಿ ಕಾರ್ತಿಕ್ ಅವ್ರು ಹೇಳ್ತಿರೋದು ತಪ್ಪಂತ ಅನಿಸ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರು ಕೂಡ ಸಪೋರ್ಟ್ ಮಾಡಿದ್ದಾರಲ್ವ ಎಷ್ಟೋ ಸಲ. ಆದರೆ ಇವರಿಬ್ಬರ ಮಧ್ಯೆ ಇದ್ದಂತಹ ಒಂದು ಫ್ರೆಂಡ್ಶಿಪ್ ಏನಿತ್ತು ಅದು ಸತ್ತೋಗಿದೆ ಅಂತಲೇ ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಇಬ್ಬರು ಕೂಡ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಮೊದಲು ಎಷ್ಟು ಚಂದ ಫ್ರೆಂಡ್ಸ್ ಆಗಿದ್ರು, ಒಬ್ರನ್ನೊಬ್ರು ಬಿಟ್ಕೊಡ್ತಿರ್ಲಿಲ್ಲ. ಆಮೇಲೆ ಹೊರಗೆ ಹೋದ್ಮೇಲೆ ಕೂಡ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ರು ಫಸ್ಟಿಗೆ. ಆಮೇಲೆ ಹೊರಗೆ ಹೋದ್ಮೇಲೆ ನಾನು ನಿಮ್ಮ ಮುಖ ನೋಡಲ್ಲ, ನಿಮ್ಮನ್ನು ಮಾತಾಡ್ಸಲ್ಲ ಅಂತ ಹೇಳ್ಬಿಟ್ಟಿದ್ರಲ್ವ ಸಂಗೀತ ಅವರು. ಅಂದರೆ ಸಂಗೀತ ಅವರು ಆಮೇಲೆ ಕೂಡ ನಾನು ನಿಮ್ಮನ್ನು ಮಾತಾಡ್ಸಂಗಿಲ್ಲ ಆಯಿತು ಅಂತ ಹೇಳಿ ಒಂದು ಮಾತನ್ನು ಹೇಳಿದರು. ಆಮೇಲೆ ಕೂಡ ಮತ್ತೆ ಒಂದಾಗಿ ಚೆನ್ನಾಗಿದ್ರು. ಇವಾಗ ಇವರಿಬ್ಬರ ಮಧ್ಯೆ ಬಂದಿದೆ ಅಲ್ಲ ಈ ಒಂದು ಮನಸ್ತಾಪ, ಒಂದು ಅಂತರ ಏನಾಗಿದೆ ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇದಕ್ಕೆ ಮಾತ್ರ ಫುಲ್ ಸ್ಟಾಪ್ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸುದೀಪ್ ಸರ್ ಅವ್ರು ಹೇಳಿದ್ರು ಕೂಡ, ಅಷ್ಟು ಸಲ ಹೇಳಿದ್ರು ಕೂಡ ಇವರಿಬ್ಬರ ಒಂದು ಫ್ರೆಂಡ್ಶಿಪ್ನ ಉಳಿಸ್ಬೇಕಂತ ಹೇಳಿ ಅಷ್ಟು ಟ್ರೈ ಮಾಡಿದ್ರು ಕೂಡ ಇಬ್ಬರು ಒಂದಾಗಲೇ ಇಲ್ಲ. ಅಂದರೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಇವಾಗ ಅಂತಲೇ ಹೇಳ್ಬೋದು. ಇಬ್ಬರ ಮಧ್ಯೆ ಮಾತ್ರ ತುಂಬ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂತಲೇ ಹೇಳ್ಬೋದು. ಆ ಒಂದು ಬೆಂಕಿ ಯಾವಾಗ ತಣ್ಣಗಾಗುತ್ತೋ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸಿತು ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.